ನಮಸ್ಕಾರ ಧನ್ವಂತರಿ ಈಶ್ವರ್ ಪ್ರಾಣಿಗಳಿಗೆ. ನಮ್ಮ ಹೆಸರು ಶ್ರೀಶೈಲ್ ಅಂತೇಳಿ. ನಾವು ಧನ್ವಂತರಿ ಕಂಪನಿಯಿಂದ ಬಂದು ನಾವು ಆಲ್ರೆಡಿ ನಮ್ಮ ಅಜ್ಜಿಯವರಿಗೆ ಏನಾದ ಈ ಔಷಧಿಯನ್ನು ಕೊಡಿಸಿದ್ದೇವೆ. ಈ ಔಷಧಿ ಕೊಟ್ಟಾಗ ಏನೆಲ್ಲ ಇದರಿಂದ ಅನುಕೂಲ ಆಗಿದೆ, ಏನೆಲ್ಲ ರಿಸಲ್ಟ್ಗಳು ಬಂದಿದೆ, ಏನೆಲ್ಲ ಅವ್ರಿಗಿದ್ದಂಥ ಪ್ರಾಬ್ಲಮ್ಗಳು ಕಡಿಮೆ ಆಗಿದೆ ಅಂತೇಳಿ ನಾವು ಅವ್ರ ಬಾಯಿಂದಲೇ ಕೇಳೋಣ. ಅವರಿಂದ ಕೇಳಿಕೊಂಡು ಏನೆಲ್ಲ ಮುಂದಿನ ಕೆಲವು ರೈತರಿಗೆ ಅಥವಾ ಕೆಲವು ಪೇಷಂಟ್ಗಳಿಗೆ ಏನಾದರೂ ಇದ್ದರೆ, ಇಂಥ ಸಮಸ್ಯೆಗಳು ಏನಾದರೂ ಇದ್ದರೆ ಅವರು ಕೂಡ ಹೆಲ್ಪ್ ಆಗಲಿ, ಯೂಸ್ಫುಲ್ ಆಗಲಿ ಅಂತೇಳಿ ಅವ್ರ ಹತ್ರ ಕೇಳೋಣ. ನಮಸ್ಕಾರ ಅಮ್ಮ. ಈಗೇನು ನಮ್ಮ ಕಂಪ್ನಿದೇನಿದೆ ಜ್ಯೂಸ್ ಏನು ತೊಗೊಂಡಿರಲ್ಲ, ಇದು ತಗೊಂಡ ಮೇಲೆ ನಿಮ್ಗೆ ಏನೇನು ಅನುಕೂಲ ಆಗಿರೋದು? ಮೊದಲು ಹೆಂಗಿತ್ತು? ಮಕ್ಕಳ ಬ್ಯಾನ್ ಇತ್ತಲ್ಲ, ತುಳುಕಂತಿತ್ತು, ಬಡಿತೈತಿಲ್ಲ, ಭಾಳ ಬಡಿತಿತ್ತು. ಈಗ ನಿಮ್ಮ ನಡಿಲಿಕ್ಕೆ ಆಗ್ತಿತ್ತು, ಆಗಲ್ಲ. ಈ ಸತ್ತು ನಡಿಲಿಕ್ಕೆ ಇದು ತಗೊಳಕ್ಕಿಂತ ಮೊದಲ ನಡಿತಿದ್ರೆ ತ್ರಾಸ ಆಗ್ತಿತ್ತು. ಈಗ ತಗೊಂಡಾದ್ಮ್ಯಾಗ ಏನೇನು ಈಗ ಅದು ಹೊಡೆಯೋದೇನು ಆದಂತೂ ಏನು ಇರುತ್ತೆ. ಮತ್ತು ಇದರಿಂದ ಈ ಸತ ನಡಿನೂ ತ್ರಾಸ. ಹೌದು. ಈ ಸದ್ದ ಇದು ಎಷ್ಟು ತಿಂಗಳು ತಗೊಂಡಿರಿ ಸರ್? 2 ತಿಂಗಳು ತಗೊಂಡು 2 ಬಾಟ್ಲಿ ಖಾಲಿ ಆಗಿದೆ. ಈಗ 2 ಬಾಟ್ಲಿ ಖಾಲಿ ಆದ ನಂತರ ಈ ಸದ್ದ ನಮ್ದು ಏನದ ಅನುಭವ ಆಗ್ಯದ, ನೀವು ಕಮ್ಮಿ ಆಗ್ಯದ ಅಂತ ಅನುಭವ ಆಗ್ಯದ. ಈಗ ಔಷಧಿ ಬಿಟ್ಟಿನಂದ್ರೆ ಎಷ್ಟು ದಿನ ಆಯ್ತು ಬಿಟ್ಟು? 8 ದಿನ. 8 ದಿನ ಬಿಟ್ಟು ಮ್ಯಾಗ ಬ್ಯಾನಿ ಆಗಿರೋದು ಏನು ಅನ್ಸಿಲ್ಲ. ಹೌದಾ? ಈ ಔಷಧಿ ಸರ್ ಈಗ ನಿಮಗ ಈ ಔಷಧಿ ನಿಮಗ ಮೊದಲು ಹ್ಯಾಂಗ್ ಗೊತ್ತಾಯ್ತು? ಸರ್ ನಾವು ಮಾವರಾದ್ರು ಮಾಡ್ತಿದ್ರಿ. ಅದ್ರಿಂದ ಮೂವತ್ತು ಕಾರ್ಬನ್ ಆಗ್ತದೆ ಆನಿದ್ರ 30 ಕಾರ್ಬನ್ ಆಗ್ತಾವ. ಈ ಉಳಿ ಕೂಡ ರೊಕ್ಕ ಕೊಡವಾಡ ಮುಂದೆ ಆರಾಮ ರೊಕ್ಕ ಕೊಡೋಣ ಯಾಕಂದ್ರೆ ತಂದಿದ್ದೇನೆ. ಅದ್ರ ಸದ್ದ ನೀವು ಕೊಟ್ಟ ಮ್ಯಾಗ ನೀವು ಒಟ್ಟು ಅವ್ರ ಗ್ಯಾರಂಟಿ ಮೇಲೆ ತಂದಿರಿ. ರೊಕ್ಕ ಕೊಟ್ಟಿಲ್ಲ, ರೊಕ್ಕ ಕೊಟ್ಟಿಲ್ಲ. ಮಾವನೇ ಈ ಸದ್ದ ಏನಾಗದ, ಇದು 1 ತಿಂಗಳು ತಗೊಂಡಾಗ ಈಗ ಆರಾಮ ಆಗ್ಸದ ರೊಕ್ಕ ಕೊಟ್ಟು ಮತ್ತೆ ರೊಕ್ಕ ಕೊಟ್ಟು ಇನ್ನೊಂದು ಬಾಟ್ಲಿ ತಗೊಂಡ್ರಿ. ಅಂದ್ರೆ ಇದ್ರ ಬಗ್ಗೆ ಮಾಹಿತಿ ಬರ್ತದ, ಆರಾಮ ಅನ್ಸದ್ರಿ. ಕೆಲವು ಪೇಷಂಟ್ಗಳಿಗೆಲ್ಲ ಕೆಲವು ಮಂದಿಗೆ ಹೇಳ್ಬೇಕಾದ್ರ ಇದು ಹೆಂಗ್ ಅದ ಅಂತ ಹೇಳ್ತಿದ್ರು, ಯೂಸ್ ಮಾಡತ್ರ ಚಲೋ ಅದಂತ ಹೇಳ್ತಿದ್ರು. ಒಳ್ಳೆ ಪ್ರಾಡಕ್ಟ್ ಅದ, ಯೂಸ್ ಮಾಡ್ರಿ. ಆರ್ಥೋರಿಚ್ ಅಂತ ಹೇಳಿ ಜಾಯಿಂಟ್ ಕೇರು, ಪ್ರತಿಯೊಂದು ಯಾವುದೇ ಸಮಸ್ಯೆಗಳು ಜಾಯಿಂಟ್ ಅಲ್ಲಿ ಏನೇ ಸಮಸ್ಯೆಗಳು ಬಂದ್ರು, ಕೀಲು ಬ್ಯಾನಿಗಳು ಬಂದ್ರು ಇದರಿಂದ ತಗೊಂಡಾಗ ಅದರಿಂದ ಆರಾಮ ಆಗ್ತದೆ ಅಂತ ಹೇಳಿ ಹೇಳ್ಕೊಡ್ತೀನಿ. ನಮಸ್ಕಾರ.